ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ವಿಷನ್. ಇವತ್ತಿನ ವಿಡಿಯೋದಲ್ಲಿ ವೆಟರ್ನರಿ ಕಾಲೇಜಸ್ಗಳ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. KCET 2026ಕ್ಕೆ ವೆಟರ್ನರಿ ಕಾಲೇಜಸ್ಗಳ ಕಟ್ ಆಫ್ ಎಲ್ಲಿಗೆ ನಿಲ್ಬಹುದು, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಮೇನ್ಲಿ ಈ ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಏನ್ ಬರ್ದಿದ್ದಾರೆ ಸ್ಟೂಡೆಂಟ್ಸು ಅದರ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳ ವೆಟರ್ನರಿ ಕಾಲೇಜಸ್ಗಳ ಕಟ್ ಆಫ್ ಎಷ್ಟಕ್ಕೆ ನಿಲ್ಬಹುದು ಮತ್ತು ಕಾಲೇಜುಗಳ ಸಂಖ್ಯೆ ಏನು ಅದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ. ಮೊದಲನೇದಾಗಿ ಹೇಳೋದಾದ್ರೆ ವೆಟರ್ನರಿ ಕಾಲೇಜಸ್ಗಳು ಕರ್ನಾಟಕದಲ್ಲಿ 6 ವೆಟರ್ನರಿ ಕಾಲೇಜಸ್ ಇದಾವೆ. ಇದನ್ನು ಸರಿಯಾಗಿ ನೋಡಿಕೊಳ್ಳಿ. ಟೋಟಲ್ 6 ವೆಟರ್ನರಿ ಕಾಲೇಜಸ್. ತುಂಬಾ ಜನರು ಯಾಕೆ ವೆಟರ್ನರಿ ಅಂತ ಆಸೆ ಪಡ್ತಾರೆ ಮತ್ತು ಯಾಕೆ ಕಟ್ ಆಫ್ ಬಹಳ ಕಡಿಮೆಗೆ ನಿಲ್ಲುತ್ತೆ ಅಂತಂದ್ರೆ ಕೇವಲ 6 ವೆಟರ್ನರಿ ಕಾಲೇಜಸ್ ಇದಾವೆ ಕರ್ನಾಟಕದಲ್ಲಿ. ಒಂದು ಬೆಂಗಳೂರು, ಎರಡನೇದು ಬೀದರ್, ಒಂದು ಬೆಂಗಳೂರು, ಎರಡನೇದು ಬೀದರ್ ಕಾಲೇಜು, 3 ಶಿವಮೊಗ್ಗ, 4 ಹಾಸನ, 5 ಗದಗ, 6 ಅಥಣಿ. ಟೋಟಲ್ 6 ವೆಟರ್ನರಿ ಕಾಲೇಜಸ್ ಇದಾವೆ ಕರ್ನಾಟಕದಲ್ಲಿ. 6 ವೆಟರ್ನರಿ ಕಾಲೇಜಸ್ ಇದಾವೆ. ಈ 5 ಕಾಲೇಜಸ್ ಮೊದಲಿನಿಂದ ಇದ್ದಾವೆ ಅಂಡ್ ಅಥಣಿ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ, ಅಥಣಿ ಕಾಲೇಜ್. ಸೊ ಟೋಟಲ್ 6 ವೆಟರ್ನರಿ ಕಾಲೇಜಸ್ ಕರ್ನಾಟಕದಲ್ಲಿ. ಸುಮಾರು ಏನು 2 ರಿಂದ 2.5 ಲಕ್ಷ ಜನ CET ಬರೆದಿರ್ತಾರೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಪ್ರಿಫರೆನ್ಸ್ ಏನಾಗಿರುತ್ತೆ ಅಂದ್ರೆ ಈ ವೆಟರ್ನರಿ ಕಾಲೇಜಸ್ಗಳು ಆಗಿರ್ತವೆ. ಸೊ ಈ ವೆಟರ್ನರಿ ಕಾಲೇಜಸ್ಗೆ ಡಿಮ್ಯಾಂಡ್ ಜಾಸ್ತಿ ಯಾಕಂತಂದ್ರೆ ನಂಬರ್ ಆಫ್ ಸೀಟ್ಸ್ ಬಹಳ ಕಡಿಮೆ ಇರುತ್ತೆ. ನಿಯರ್ಲಿ ಎಲ್ಲ ಸೇರಿ ಒಂದು ಮ್ಯಾಕ್ಸಿಮಮ್ 700 ಸೀಟ್ಗಳು ಇರ್ತವೆ. 600 to 700 ಸೀಟ್ಸ್ಗಳು ಇರ್ತವೆ. ಸೊ ಕಾಂಪಿಟೇಷನ್ ಜಾಸ್ತಿ. ಓಕೆ, ಈ ವೆಟರ್ನರಿ ಕಾಲೇಜಸ್ಗಳಿಗೆ ಹೋಗ್ಬೇಕು ಅಂತಂದ್ರೆ ನಿಮಗೆ ಟೋಟಲಿ 3 ವೇಸ್ ಇದಾವೆ, 3 ವೇಸ್ ಇದಾವೆ ವೆಟರ್ನರಿ ಕೋರ್ಸ್ ಜಾಯ್ನ್ ಆಗೋಕ್ಕೆ. ಒಂದು ನೀಟ್ ಮುಖಾಂತರ. ನೀವು ನೀಟ್ ಮುಖಾಂತರ ಏನ್ ನಿಮ್ಮ ನೀಟ್ ರ್ಯಾಂಕಿಂಗ್ ಇರುತ್ತೆ ಅದರ ಬೇಸಿಸ್ ಮೇಲೆ ಆಲ್ ಇಂಡಿಯಾ ಕೋಟಾ ಅಂತ ಬರುತ್ತೆ. ಆಲ್ ಇಂಡಿಯಾ ಕೋಟಾ ಅಂತ ಬರುತ್ತೆ. ಅದರ ಮುಖಾಂತರ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾದವರು ನಿಮಗೆ ಸೀಟ್ ಅಲಾಟ್ ಮಾಡ್ತಾರೆ. ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾದವರು ನೀಟ್ ಸ್ಕೋರ್ ಆಧಾರದ ಮೇಲೆ ವೆಟರ್ನರಿ ಸೀಟ್ ಅನೌನ್ಸ್ ಮಾಡ್ತಾರೆ, ಕೊಡ್ತಾರೆ. ಎರಡನೇದು KCET ಮುಖಾಂತರ ಒಂದು KCET ಥಿಯರಿ. KCET ಥಿಯರಿ ನೀವು CET ಅಲ್ಲಿ ಏನು PCB ಬರ್ದಿರ್ತೀರಾ ಆ 180 ಮಾರ್ಕ್ಸ್, ಆ 180 ಮಾರ್ಕ್ಸ್ ಅಲ್ಲಿ ಏನು ಬರೆದು ನಿಮ್ಮ ರ್ಯಾಂಕಿಂಗ್ ಬಂದಿರುತ್ತೇವೆ. ನೀವು ನೋಡಿರ್ತೀರಾ ನಿಮ್ಮ ರ್ಯಾಂಕಿಂಗ್ ಅಲ್ಲಿ ಒಂದು ವೆಟರ್ನರಿ ಥಿಯರಿ ಅಂತ ಬಂದಿರುತ್ತೆ. ಅದರ ಬೇಸಿಸ್ ಮೇಲೂ ಸೀಟ್ಗಳನ್ನ ಅಲಾಟ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು KCET ಪ್ರಾಕ್ಟಿಕಲ್. ಸೊ ಇದ್ರ ಬೇಸಿಸ್ ಮೇಲೂ ನಿಮಗೆ ಸೀಟ್ಗಳನ್ನ ಅಲಾಟ್ ಮಾಡ್ತಾರೆ. KCET ಪ್ರಾಕ್ಟಿಕಲ್ ಇದ್ರ ಬೇಸಿಸ್ ಮೇಲೂ ಸೀಟ್ ಅಲಾಟ್ ಮಾಡ್ತಾರೆ. ಕರ್ನಾಟಕದಲ್ಲಿ KCET ಥಿಯರಿ ಮುಖಾಂತರ 50% ಸೀಟ್ ಅಲಾಟ್ಮೆಂಟ್ ಆಗುತ್ತೆ. KCET ಪ್ರಾಕ್ಟಿಕಲ್ ಮುಖಾಂತರ 50% ಸೀಟ್ ಆಗುತ್ತೆ. ಓಕೆ, ನೀವು ಪ್ರಾಕ್ಟಿಕಲ್ ಬರ್ದವರು ಥಿಯರಿಯಲ್ಲೂ ಚಾಯ್ಸ್ ತಗೋಬಹುದು, ಪ್ರಾಕ್ಟಿಕಲ್ ತಗೋಬಹುದು. ಇದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಕಾಲೇಜ್ ಕೋಡ್ ಯಾವ ರೀತಿ ಇರುತ್ತೆ ಅದನ್ನ ಡೀಟೇಲ್ ಕೊಟ್ಟಿದ್ದೀನಿ. ಈಗ ನಾವು ಫಸ್ಟ್ ಕಟ್ ಆಫ್ ಬಗ್ಗೆ ಆಯಿತು. ಅದಕ್ಕಿಂತ ಮೊದಲು ಒಂದು ಜನರಲ್ ಇಂಟ್ರೊಡಕ್ಷನ್ ಆಯಿತು. ಏನು ಟೋಟಲ್ 6 ವೆಟರ್ನರಿ ಕಾಲೇಜಸ್ ಇದಾವೆ. ಯಾವುದೆಲ್ಲ ಮುಖಾಂತರ ಹೋಗ್ಬೋದು ಅಂತ ಹೇಳಿದ್ದೀನಿ ಈ ವೆಟರ್ನರಿ ಕಾಲೇಜಸ್ಗೆ. ಓಕೆ, ಈಗ ಮೊದಲನೇದಾಗಿ ಕಟ್ ಆಫ್ ಬಗ್ಗೆ 2026ಕ್ಕೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಲ್ಲಿಗೆ ನಿಲ್ಬಹುದು ಅನ್ನೋದನ್ನ ನಾವು ಈ ಸ್ಕ್ರೀನ್ ಮೇಲೆ ನೋಡೋಣ ಕಂಪ್ಲೀಟ್ ಆಗಿ. ಸೊ ಕಂಪ್ಲೀಟ್ ಆಗಿ ಇದು ಎಕ್ಸ್ಪೆಕ್ಟೆಡ್ ವೆಟರ್ನರಿ ಪ್ರಾಕ್ಟಿಕಲ್ ಕಟ್ ಆಫ್. ಐ ಥಿಂಕ್ ಇದು ವಿಡಿಯೋ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣ್ತಿದೆ ಅನ್ಕೋತಿದ್ದೀನಿ. ಸೊ ಯಾಕಂತಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಹೇಳಿದ್ರಿ ಸರ್ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣ್ತಿಲ್ಲ, ಆಡಿಯೋ ಪ್ರಾಬ್ಲಮ್ ಇದೆ ಅಂತೇಳಿ. ನಾವು ಟ್ರೈ ಮಾಡ್ತಿದ್ವಿ ಬಿಕಾಸ್ ನಾವು ಫೋನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಅಂಡ್ ಸಮ್ಟೈಮ್ಸ್ ಎರರ್ಸ್ ಬಂದಿರ್ತವೆ. ಸಾರಿ ಫಾರ್ ದ್ಯಾಟ್. ಏನೇ ಇದ್ರೂ ನಾವು ಅದನ್ನ ಇಂಪ್ರೂವೈಸ್ ಮಾಡ್ಕೋತೀವಿ. ಈಗ ನೀವು ಎಕ್ಸ್ಪೆಕ್ಟೆಡ್ ವೆಟರ್ನರಿ ಪ್ರಾಕ್ಟಿಕಲ್ ಕಟ್ ಆಫ್ ಅನ್ನ ನೋಡಿದಾಗ ಈ ವರ್ಷ ಎಲ್ಲಿಗೆ ನಿಲ್ಬಹುದು 2026ಕ್ಕೆ. ನಾನು ಮೊದಲೇ ಹೇಳಿದ್ದೀನಿ 2026 ಕಟ್ ಆಫ್ ನಿಮಗೆ ಆಮೇಲೆ ಸಿಗುತ್ತೆ. ಆದ್ರೆ ಹೋದ ವರ್ಷದ ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನ ನಾವು ಎದ್ರ ಬೇಸಿಸ್ ಮೇಲೆ ಮಾಡಿದೀವಿ, ಇದರ ಬೇಸ್ ಏನು ಅಂತಂದ್ರೆ 2025ರ ಏನು ಹೋದ ವರ್ಷದ ಕಟ್ ಆಫ್ ಇತ್ತು ವೆಟರ್ನರಿ ಪ್ರಾಕ್ಟಿಕಲ್ ಅದನ್ನ ತಗೊಂಡು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಈ 3 ರೌಂಡ್ಗಳ ಕಟ್ ಆಫ್ ಗಳನ್ನು ತೆಗೆದುಕೊಂಡು ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನು ಮಾಡಿದೀವಿ. ಎಕ್ಸ್ಪೆಕ್ಟೆಡ್ ಅರ್ಥ ಏನು ಅಂತಂದ್ರೆ ಅಲ್ಲಿಗೆ ನಿಲ್ಬೇಕು ಅಂತಲ್ಲ, ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಸೊ ದೇರ್ ವಿಲ್ ಬಿ ವೇರಿಯೇಷನ್ಸ್. ಎಕ್ಸ್ಪೆಕ್ಟೆಡ್ ಈ ರ್ಯಾಂಕಿಂಗ್ ರೇಂಜ್ ಅಲ್ಲಿ ಬರಬಹುದು ಅಂತ ನಾವು ಎಕ್ಸ್ಪೆಕ್ಟೇಷನ್ ಅನಾಲಿಸಿಸ್ ಕೊಟ್ಟಿದ್ದೀವಿ. ಈ ಶೀಟ್ ಅನ್ನು ನೀವು ನೋಡಿದ್ರೆ ಇಲ್ಲಿ ಒಂದ್ ಕಡೆ ಕೆಟಗರಿ ಇದೆ. ಇಲ್ಲಿ ಎಲ್ಲ ಕಾಲೇಜಸ್ ಇದಾವೆ. ಟೋಟಲ್ ಕಾಲೇಜ್ ನಂಬರ್ 1, 2, 3, 4, 5, 6. ಓಕೆ, ಈ ಸೈಡ್ ಅಲ್ಲಿ ಕಾಲೇಜಸ್ ಇದಾವೆ, ಈ ಸೈಡ್ ಅಲ್ಲಿ ನಿಮ್ಮ ಕೆಟಗರಿ ಇದಾವೆ. ಕೆಟಗರಿ 1, 2A, 2B, ನೆಕ್ಸ್ಟ್ ಐತಲ್ಲ 3A ಇದೆ, 3B ಇದೆ, ನೆಕ್ಸ್ಟ್ GM ಇದೆ, SC ಇದೆ, ST ಇದೆ. ಈ ಕೆಟಗರಿ ಇದಾವೆ. ಸೊ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಕೆಟಗರಿ ಯಾವುದಂತ ನೀವು ಇಲ್ಲಿ ಮಾರ್ಕ್ಔಟ್ ಮಾಡ್ಕೊಳ್ಳಿ. ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಆ ಕಾಲೇಜುಗಳು ಎಲ್ಲಿಗೆ ನಿಲ್ಬಹುದು ಕಟ್ ಆಫ್ ಎಕ್ಸ್ಪೆಕ್ಟೆಡ್. ಅಂಡ್ ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಸ್ಟ್ ರೌಂಡಿಗೆ ಆಗಿರೋದಿಲ್ಲ, ಓವರ್ ಆಲ್ ಟೋಟಲ್ KCET ಕೌನ್ಸಿಲಿಂಗ್ ಪ್ರೊಸೆಸ್ 2026ರ 2 ಮತ್ತು 3ನೇ ಸುತ್ತು ಎಲ್ಲ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿಗೆ ನಿಲ್ಬಹುದು ಅನ್ನೋದು ಅನಾಲಿಸಿಸ್. ಕೆಟಗರಿ 1 ಅವರಿಗೆ ಬೆಂಗಳೂರು ಫಸ್ಟ್ ನೋಡೋಣ. ಬೆಂಗಳೂರನ್ನ ನೋಡಿದ್ರೆ ಎಲ್ಲರದು ಫಸ್ಟ್ ವೆಟರ್ನರಿ ಪ್ರಿಫರೆನ್ಸ್ ಜಾಸ್ತಿ ಜನದ ಯಾವ್ದಾಗಿರುತ್ತೆ ಬೆಂಗಳೂರು ಆಗಿರುತ್ತೆ. ಸೆಕೆಂಡ್ ಪ್ರಿಯೋರಿಟಿ ಸ್ವಲ್ಪ ಜನ ಶಿವಮೊಗ್ಗ ಕೊಡ್ತಾರೆ.
ಸ್ವಲ್ಪ ಜನ ಬೀದರ್ ಕೊಡ್ತಾರೆ, ಆಮೇಲೆ ಹಾಸನ, ಗದಗ ಮತ್ತು ಅಥಣಿ ಪ್ರಿಫರೆನ್ಸ್. ಈಗ ಬೆಂಗಳೂರು ಕ್ಯಾಂಪಸ್ ಬಂದ್ರೆ ಕೆಟಗರಿ 1ಗೆ 45ರಿಂದ 50 ರೇಂಜ್, ಅಂದ್ರೆ ವಿದಿನ್ 50. ನೀವು ಇದನ್ನು ಅಬ್ಸರ್ವೇಷನ್ ಮಾಡಿದ್ರೆ ಲೆಸ್ ದೆನ್ 50 ಕೆಟಗರಿ 1ದವರಿಗೆ ಬೆಂಗಳೂರು. 2A ಬೆಂಗಳೂರು ಬೇಕಂದ್ರೆ 25ರಿಂದ 60 ರೇಂಜ್ ಅಲ್ಲಿ ಇರಬೇಕು ಪ್ರಾಕ್ಟಿಕಲ್. 2B 60ರಿಂದ 90ರಲ್ಲಿ ಇರಬೇಕು ಬೆಂಗಳೂರು ಕ್ಯಾಂಪಸ್ ಹೆಬ್ಬಾಳ. 3A ಆದ್ರೆ 30ರಿಂದ 40, 3B ಆದ್ರೆ 15ರಿಂದ 40, GM ಆದ್ರೆ 15ರಿಂದ 40. ಸೊ 3A 3B GM ಅಲ್ಲಿ ಬಹಳ ವೇರಿಯೇಷನ್ಸ್ ಏನೂ ಇಲ್ಲ. ಓಕೆ, 3A 3B ಮತ್ತು GM ಅಲ್ಲಿ ಬಹಳ ವೇರಿಯೇಷನ್ಸ್ ಇಲ್ಲ. ಸೊ 2A ಅಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ, ಕೆಟಗರಿ 1 ಲಿಟಲ್ ಅಷ್ಟೇ. ಸೊ ನೀವು ಅಬ್ಸರ್ವೇಷನ್ ಮಾಡಿದ್ರೆ ಕೆಟಗರಿ 1 45ರಿಂದ 50, 2A 25ರಿಂದ 60, 2B 60ರಿಂದ 90, 3A 30ರಿಂದ 40, 3B 15ರಿಂದ 40, GM 15ರಿಂದ 40, SC ಕೆಟಗರಿ 190ರಿಂದ 220 ಇದೆ, ST 250ರಿಂದ 300 ಇದೆ. ಓಕೆ, ಇದು ಬೆಂಗಳೂರಿನ ಕಾಲೇಜ್ದು ಒಂದು ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಬೆಂಗಳೂರು ಕಾಲೇಜ್ದು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಬೆಂಗಳೂರು ಕಾಲೇಜ್ದು ಎಲ್ಲ ಕೆಟಗರಿದು ನಿಮಗೆ ಕಟ್ ಆಫ್ ಹೇಳಿದ್ದೀನಿ, ಎಲ್ಲಿಗೆ ನಿಲ್ಬಹುದು ಅಂತ ಹೇಳಿ. ಸೊ ನೀವೇನ್ ಮಾಡಬೇಕು, ನಿಮ್ಮ ಕೆಟಗರಿ ಯಾವುದಿದೆ ಇಲ್ಲಿ ಮಾರ್ಕ್ ಮಾಡಿ. ಎಕ್ಸಾಂಪಲ್, ಮೈ ಕೆಟಗರಿ ಈಸ್ 3B. ಸೊ ಈ ಬೆಂಗಳೂರು ಕಾಲೇಜ್ ನನಗೆ ಸಿಗೋ ಚಾನ್ಸಸ್ ಐತಾ ಚೆಕ್ ಮಾಡಿ, ಬೀದರ್ ಸಿಗೋ ಚಾನ್ಸಸ್ ಐತಾ ಚೆಕ್ ಮಾಡಿ, ಶಿವಮೊಗ್ಗ ಸಿಗೋ ಚಾನ್ಸಸ್ ಐತಾ ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು. ದಯವಿಟ್ಟು ಇದನ್ನು ಕ್ಲಿಯರ್ ಆಗಿ ಕಾಣ್ತಿದ್ರೆ ನೀವು ಇದನ್ನ ಸ್ಕ್ರೀನ್ಶಾಟ್ ತಗೋಬಹುದು, ಆಯ್ತಾ. ಸೊ ಇದು ಬೆಂಗಳೂರಿನ ಕಟ್ ಆಫ್. ಇದನ್ನ ಒಂದು ಅನಾಲಿಸಿಸ್ ಮಾಡಿದ್ರೆ ಏನು, ಕೆಟಗರಿ SC ST ಬಿಟ್ಟು ರಿಮೈನಿಂಗ್ ಎಲ್ಲ ಕೆಟಗರಿ, GM ಆಯ್ತು ಕೆಟಗರಿ 1, ಈ ಎಲ್ಲ ಕೆಟಗರಿದವರಿಗೆ ನಮಗೆ ವೆಟರ್ನರಿ ಸೀಟ್ ಬೇಕು ಪ್ರಾಕ್ಟಿಕಲ್ ಮುಖಾಂತರ ಅಂತಂದ್ರೆ ಆನ್ ಎನ್ ಅವರೇಜ್ ನಿಮಗೆ ಲೆಸ್ ದೆನ್ ಎಷ್ಟು ಇರಬೇಕು ಅಂದ್ರೆ 50 to 100 ರೇಂಜ್ ಅಲ್ಲಿ ಇರಬೇಕು. ನೀವು ನೋಡ್ತಿದ್ರ 50 to 100 ರೇಂಜ್ ಅಲ್ಲಿ ಇರಬೇಕು. ಅದೇ ಕೆಟಗರಿ SC ST ಆದ್ರೆ ನೀವು ಮ್ಯಾಕ್ಸಿಮಮ್ ಎಷ್ಟು ಅಂತಂದ್ರೆ ದಟ್ ಈಸ್ 200 to 300 ಮ್ಯಾಕ್ಸಿಮಮ್ ಲಾಸ್ಟ್. ಬೆಂಗಳೂರು ಬೇಕು ಅಂದ್ರೆ. ಈ ಕಮಿಂಗ್ ಟು ದ ಬೀದರಲ್ಲಿ ಬಂದ್ರೆ ಕೆಟಗರಿ 1 2A ಮತ್ತು 2Bಗೆ ಸೀಟ್ ಅಲಾಟೆಡ್ ಇಲ್ಲ. ಅದೇ 3A ಬಂದ್ರೆ 55ರಿಂದ 100 ಇದೆ, 3B ಬಂದ್ರೆ 50ರಿಂದ 180 ಇದೆ, GM ಬಂದ್ರೆ 25ರಿಂದ 30 ಇದೆ, SC ಬಂದ್ರೆ 200ರಿಂದ 220 ಇದೆ, ST ಇದ್ರೆ 330ರಿಂದ 370 ಇದೆ. ಇದರಲ್ಲೇನು ಬಹಳ ವೇರಿಯೇಷನ್ ಇಲ್ಲ, ಯಾಕಂದ್ರೆ ಬೀದರ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಯೂನಿವರ್ಸಿಟಿ, ಬೀದರ್ ವೆಟರ್ನರಿ ಕಾಲೇಜು. ಇಲ್ಲಿನೂ ನೀವು ಕಟ್ ಆಫ್ ನೋಡ್ಕೊಂಡ್ರೆ 55ರಿಂದ 100, 50ರಿಂದ 180, 25ರಿಂದ 35, 200ರಿಂದ 220, 330ರಿಂದ 370. ಕಮಿಂಗ್ ಟು ದ ನೆಕ್ಸ್ಟ್ ಶಿವಮೊಗ್ಗ 100ರಿಂದ 130 ಕೆಟಗರಿ 1, 2A 90ರಿಂದ 190, 2B 300ರಿಂದ 350, 60ರಿಂದ 90, 70ರಿಂದ 100, 60ರಿಂದ 100, 360ರಿಂದ 430, ST 310ರಿಂದ 430. ಸೊ ನೀವು ಏನ್ ಮಾಡಬೇಕು ಅಂತಂದ್ರೆ ಇವುಗಳನ್ನ ಸರಿಯಾಗಿ ನೋಡಿಕೊಳ್ಳಿ. ಶಿವಮೊಗ್ಗ ಕಾಲೇಜ್ ಎಷ್ಟಕ್ಕೆ ನಿಂತಿದೆ, ನೆಕ್ಸ್ಟ್ ಹಾಸನ, ನೆಕ್ಸ್ಟ್ ಅದು ಆದ್ಮೇಲೆ ಗದಗ್, ಅದು ಆದ್ಮೇಲೆ ಅಥಣಿ. ಸ್ವಲ್ಪ ಕಂಪ್ಯಾರಿಸನ್ ಮಾಡಿದ್ರೆ ಅಥಣಿ ದೂರ ಇದೆ, ಯಾಕಂತಂದ್ರೆ ಪ್ರಿಫರೆನ್ಸ್ ಮೇಲೆ ಹೋಗುತ್ತೆ ಡಿಮ್ಯಾಂಡ್. 1, 2 ಅಥವಾ 2, ಆಮೇಲೆ ಇದು 3 or 4, ಆಮೇಲೆ 5, 6 ಈ ರೀತಿ ಹೋಗಿರುತ್ತೆ ಪ್ರಯಾರಿಟೀಸ್. ಇದು ಪ್ರಾಕ್ಟಿಕಲ್ ಕಟ್ ಆಫ್ ಆಯ್ತು. ಈ ವರ್ಷ ಎಲ್ಲಿಗೆ ನಿಲ್ಬಹುದು ಅಂತ ಹೇಳಿ ಇದನ್ನ ಕ್ಲಿಯರ್ ಆಗಿ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಪ್ರಾಕ್ಟಿಕಲ್ ಆಪ್ಷನ್ ಎಂಟ್ರಿ ಮಾಡುವಾಗ ಕಾಲೇಜಸ್ ಕೋಡ್ ಹೆಂಗ್ ಬಂದಿರ್ತವೆ ಅಂದ್ರೆ, ಎಕ್ಸಾಂಪಲ್ ಬೆಂಗಳೂರು Q001, ಬೀದರ್ Q002, ಶಿವಮೊಗ್ಗ Q003 ಈ ರೀತಿ ಬಂದಿರ್ತವೆ. ಅದೇ ಥಿಯರಿ CET ಕಾಲೇಜಸ್ ಹೆಂಗಾಗಿರ್ತೈತೆ ಅಂದ್ರೆ V001, V002. ಇದು ಯಾರಿಗೆಲ್ಲ ವಿ ಮತ್ತು ಕ್ಯೂ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿ ಮತ್ತು ಕ್ಯೂ ಅಂದ್ರೆ ಏನು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು ನನಗೆ. ಓಕೆ, ನೀವು ಮೊನ್ನೆ ಹೇಳಿದ್ದೆ ವಿಡಿಯೋನ ಕಂಪ್ಲೀಟ್ ನೋಡಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಡೌಟ್ಸ್ ಗಳನ್ನ ಹಾಕಿ ಅಂತ. ಆದ್ರೂ ನೀವು ಕಂಪ್ಲೀಟ್ ಆಗಿ ನೋಡ್ತಿಲ್ಲ. ಸೊ 2ರಿಂದ 3 ನಿಮಿಷ ನೋಡ್ತೀರಿ, ಕಂಪ್ಲೀಟ್ ಆಗಿ ಇದು ಮಾಡ್ತಿಲ್ಲ. ದಯವಿಟ್ಟು ಕೊನೆವರೆಗೂ ನೋಡಿ, ನಿಮ್ ಡೌಟ್ಸ್ ಗಳು ಆಲ್ಮೋಸ್ಟ್ ಸಾಲ್ವ್ ಆಗ್ತವೆ. ಓಕೆ, ಸೊ ಮತ್ತೆ ಇದರಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು. ಇದನ್ನ ಕ್ಲಿಯರ್ ಆಗಿ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ವೆಟರ್ನರಿ ಮ್ಯಾಕ್ಸಿಮಮ್ ಆದ್ರೆ ನೀವು ಆನ್ ಎನ್ ಅವರೇಜ್ 500 ಒಳಗಡೆನೆ ಬೇಕು ಪ್ರಾಕ್ಟಿಕಲ್ ರ್ಯಾಂಕಿಂಗು. ನೀವು ಎಲ್ಲಿ ಚೆಕ್ ಮಾಡಿ 500 ದೂರ ಹೋಯ್ತು. ರಿಮೈನಿಂಗ್ ಕೆಟಗರೀಸ್ ಅಂತೂ ಸೊ OBC ಮತ್ತು ಕೆಟಗರಿ 1 ದವರಿಗಂತೂ ಲೆಸ್ ದೆನ್ 250 ಬೇಕು. SC ST ಆದ್ರೆ 500 ಒಳಗಡೆ ಇದು ಎಕ್ಸ್ಪೆಕ್ಟೆಡ್. ಓಕೆ, ಇದು ಓವರ್ ಆಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ 2026. ಈಗ ಒಂದೊಂದಾಗಿ ಬಂದ್ರೆ, ಈಗ ಬೆಂಗಳೂರು ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಸೊ ದಿಸ್ ಇಸ್ ದ ಬೆಂಗಳೂರು ವೆಟರ್ನರಿ ಕಾಲೇಜಸ್. ಇದು ಕ್ಲಿಯರ್ ಆಗಿ ಕಾಣ್ತಿದ್ಯಾ? ಓಕೆ, ಸೊ ವೆಟರ್ನರಿ ಕಾಲೇಜ್ ಬೆಂಗಳೂರು ಇದನ್ನ ನಾವು ತೋರಿಸಿದೀವಿ. ದಯವಿಟ್ಟು ವಿಡಿಯೋನ ನಾವು ಹೈ ಕ್ವಾಲಿಟಿಯಲ್ಲಿ ರೆಕಾರ್ಡ್ ಮಾಡ್ತಿದೀವಿ. ನೀವು ವಿಡಿಯೋ ವಾಚ್ ಮಾಡುವಾಗ ವಿಡಿಯೋ ಕ್ವಾಲಿಟಿ ಸೆಟ್ಟಿಂಗ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೈ ಕ್ವಾಲಿಟಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಇದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಇಂಡಿವಿಜುವಲ್ ಕಟ್ ಆಫ್ ಯಾಕೆ ಡಿಸ್ಕಸ್ ಮಾಡ್ತಿದೀವಿ ಅಂತಂದ್ರೆ, ಇದು 2025 ಕಟ್ ಆಫ್, 2025 ಕಟ್ ಆಫ್ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಇಂದ ಥರ್ಡ್ ರೌಂಡ್ ಏನ್ ವೇರಿಯೇಷನ್ ಆಗುತ್ತೆ ಕೆಟಗರಿ ವೈಸ್ ಅನ್ನೋದಕ್ಕೆ ನಿಮ್ಗೆ ಗೊತ್ತಾಗುತ್ತೆ.
ಇದು ಕ್ಯಾಟಗರಿ 1ದು, ಇದು ಕ್ಯಾಟಗರಿ 2ದು, ಆಮೇಲೆ ಇದು ಕ್ಯಾಟಗರಿ 2Bದು, ಆಮೇಲೆ ಇದು 3Aದು, ಇದು 3B, ದಿಸ್ ಒನ್ ಇಸ್ GM, ದಿಸ್ ಒನ್ ಇಸ್ SC, ದಿಸ್ ಒನ್ ಇಸ್ ST. ಇಲ್ಲಿ ನೋಡಿ ಕ್ಯಾಟಗರಿ 1, 2A, 2B, then 3A, then coming to the 3B, then coming to the GM, then coming to the SC, coming to the ST. These are the categories. ಅದರಲ್ಲಿ ಕನ್ನಡ ಮೀಡಿಯಂ, ರೂರಲ್ ಸಬ್ ಬಂದಿರ್ತವೆ. ಫಸ್ಟ್ ರೌಂಡ್ ಅಲ್ಲಿ ನೋಡಿದ್ರೆ ಕ್ಯಾಟಗರಿ 1 ಬೆಂಗಳೂರು ಕಾಲೇಜು 47.75 ಇದೆ, ಸೆಕೆಂಡ್ ರೌಂಡ್ 48.75, ಥರ್ಡ್ ರೌಂಡ್ 48.575. ಡಿಫ್ರೆನ್ಸ್ ಎಷ್ಟು ಅಂತಂದ್ರೆ ಜಸ್ಟ್ 1 ರ್ಯಾಂಕಿಂಗ್ ಡಿಫ್ರೆನ್ಸ್ ಇದೆ ಸೆಕೆಂಡ್ ರೌಂಡಿಗೆ. ಅದೇ 2A ನೋಡಿ 25.5, 25.5, 25.5 ಮೂರು ರೌಂಡ್ ಅಲ್ಲಿ ಸೇಮ್. 2A 26.5, 26.5, 26.5 ಸೇಮ್. 2AR ಫಸ್ಟ್ ರೌಂಡ್ 34, ಸೆಕೆಂಡ್ ರೌಂಡ್ 59, ಥರ್ಡ್ ರೌಂಡ್ 59 ಸೇಮ್. 2BG 86, 86, 86 ಸೇಮ್. 3AG 38, 38, 38. All 3 rounds the ranking is same. Coming to the 3BG 17, 36, 36. ಫಸ್ಟ್ ರೌಂಡ್ ಅಲ್ಲಿ 17 ಇತ್ತು, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ಗೆ 36 ನಿಂತಿದೆ. GM 15, 17, 17. ಅಂದ್ರೆ GM ದವರಿಗೆ ನೀವು ಅದರ ಸ್ಪೆಸಿಫಿಕ್ ಆಗಿ ನೋ ಕನ್ನಡ ಮೀಡಿಯಂ ನಥಿಂಗ್, ಕನ್ನಡ ಮೀಡಿಯಂ ರೂರಲ್ ಏನೂ ಇಲ್ಲ, ಬರೀ GM ಇದ್ರೆ ಲೆಸ್ ದೆನ್ 20 ರ್ಯಾಂಕಿಂಗ್ ಬೇಕು ನಿಮಗೆ ಬೆಂಗಳೂರು ವೆಟರ್ನರಿ ಬೇಕು ಅಂದ್ರೆ. GMR 33, 34, 34. SCG 199, 215, 215. ಸೊ ಇದು ಇಂಡಿವಿಜುವಲ್ ಪ್ರತಿಯೊಂದು ರೌಂಡ್ ಇಂದು ಇದಾವೆ. ದಯವಿಟ್ಟು ನಿಮಗೆ ಇಂಡಿವಿಜುವಲ್ ಕಾಲೇಜಸ್ ಅನಾಲಿಸಿಸ್ ಬೇಕಾಗಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ, ನೀವು ಆರಾಮಾಗಿ ಕಂಪ್ಲೀಟ್ ಅಬ್ಸರ್ವೇಷನ್ ಮಾಡೋದು. ಹೋದ ವರ್ಷ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಮೂರನ್ನು ನಾವು ಮರ್ಜ್ ಮಾಡಿ ಒಂದರಲ್ಲಿ ಹಾಕಿದೀವಿ. ನೀವು 2025 ಕಟ್ ಆಫ್ ಅನ್ನು ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಮಾಡ್ಕೋಬಹುದು. ದಿಸ್ ಇಸ್ ಫಾರ್ ಬೆಂಗಳೂರು. ನೆಕ್ಸ್ಟ್ ಎರಡನೇ ಕಾಲೇಜ್ ಯಾವುದು ಅಂತಂದ್ರೆ ದಿಸ್ ಇಸ್ ಫಾರ್ ಬೀದರ್. ಇದನ್ನು ನೀವು ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಮಾಡ್ಕೋಬಹುದು, ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ತಗೋಬಹುದು. ದಿಸ್ ಇಸ್ ದ ಬೀದರ್ ಕಾಲೇಜ್. ಇದ್ರದ್ದು ಕ್ಲಿಯರ್ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ, ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಅನಾಲಿಸಿಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬರೋದು ಶಿವಮೊಗ್ಗ ಕ್ಯಾಂಪಸ್. ಈ ಶಿವಮೊಗ್ಗ ಕ್ಯಾಂಪಸ್ ನೀವು ಕ್ಲಿಯರ್ದು ಒಂದು ಸ್ಕ್ರೀನ್ ಶಾಟ್ ತಗೋಬಹುದು. ಶಿವಮೊಗ್ಗ ಕ್ಯಾಂಪಸ್ ಅಂಡ್ ಶಿವಮೊಗ್ಗ ಕ್ಯಾಂಪಸ್ದು ನೀವು ಕಟ್ ಆಫ್ ಎಲ್ಲಿಗೆ ನಿಂತು ಅಂತ ಇದ್ರದ್ದು ಅನಾಲಿಸಿಸ್ ತಗೋಬಹುದು. ಪ್ರತಿಯೊಂದು ಕೆಟಗರಿ ಇದೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಮೂರು ಇದೆ. ಶಿವಮೊಗ್ಗದ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಇದಕ್ಕಿಂತ ಮೊದಲು ಹೇಳಿದ್ದೆ ಯಾವುದು ಅಂತಂದ್ರೆ ಬೀದರ್ದು. ಸೊ ಬೀದರ್ದು ಕ್ಲಿಯರ್ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಆಯ್ತಾ. ಬೀದರ್, ದೆನ್ ಶಿವಮೊಗ್ಗದು ಆಗಿದೆ. ನೆಕ್ಸ್ಟ್ ಕಮಿಂಗ್ ಟು ದ ಹಾಸನ್. ಇದು ಹಾಸನ್ ಕಾಲೇಜ್ ಆಯ್ತು. ಇದರದ್ದು ಒಂದು ಕ್ಲಿಯರ್ ಆಗಿ ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಹಾಸನ್ ಕಾಲೇಜ್ದು ನೀವು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ನೋಡಿ ನಿಮ್ಮ ಕೆಟಗರಿ ಯಾವ್ದಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ, ಎಷ್ಟಕ್ಕೆ ನಿಂತಿದೆ ಅಂತ ಅನಾಲಿಸಿಸ್ ಮಾಡಿ. ಇದನ್ನು ನೋಡಿದ್ಮೇಲೆ ನಿಮಗೆ ಸ್ಟಿಲ್ ಡೌಟ್ ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಇನ್ನೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಏನು ಆಲ್ರೆಡಿ ಅಂಡ್ ನಮ್ಮ ಟೀಮ್ ಇಂದ ಆಲ್ರೆಡಿ ನಮ್ಮ ಟೀಮ್ ಮೆಂಬರ್ಸ್ ಏನಿದ್ದಾರೆ, ನಮ್ಮ ಟೀಮ್ ಮೆಂಬರ್ಸ್ನವರು ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡ್ತಾ ಇದ್ದಾರೆ. ಮೆನಿ ಆಫ್ ಅವರ್ ಟೀಮ್ ಮೆಂಬರ್ಸ್ ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡ್ತಾ ಇದ್ದಾರೆ. ಸ್ಟಿಲ್ ನಿಮ್ಗೆ ಡೌಟ್ಗಳು ಬಂದ್ರು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಆದ್ರೆ ಕಂಪ್ಲೀಟ್ ಆಗಿ ಫಸ್ಟ್ ಇನ್ಫಾರ್ಮೇಶನ್ ತಿಳಿದುಕೊಳ್ಳಿ. ಸೊ ದಿಸ್ ಇಸ್ ಫಾರ್ ಹಾಸನ್. ಇದು ಆದ ತಕ್ಷಣ ಇದು ಗದಗ್ ಕಾಲೇಜ್ಗಿದೆ. ಇದು ಗದಗ್ ವೆಟರ್ನರಿ ಕಾಲೇಜು. ಇದು ಗದಗ್ ವೆಟರ್ನರಿ ಕಾಲೇಜಿನ ಪ್ರಾಕ್ಟಿಕಲ್ ಕಟ್ ಆಫ್ ಇದೆ. ಇದನ್ನು ನೀವು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಬಹುದು. ಕ್ಲಿಯರ್ ಆಗಿದೆ, ಐ ಥಿಂಕ್ ಕ್ಲಿಯರ್ ಆಗಿ ಕಾಣ್ತಿದೆ ಅನ್ಕೋತಿದ್ದೀನಿ. ಸೊ ಇದರದ್ದು ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಸಪೋಸ್ ದಿಸ್ ಇಸ್ ದ ಅಥಣಿ 6ನೇ ಕಾಲೇಜು, ವೆಟರ್ನರಿ ಅಥಣಿ ಕಾಲೇಜು. ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಇದು ವೆಟರ್ನರಿ ಕಾಲೇಜ್. ಟೋಟಲ್ 6 ಕಾಲೇಜಸ್ ಇದಾವೆ. ಈ 6 ಕಾಲೇಜಸ್ ಅಥಣಿದು ಸ್ಕ್ರೀನ್ ಶಾಟ್ ತೆಗೆದುಕೊಂಡಿದ್ದೀರಿ ಅನ್ಕೋತೀನಿ. ಸೊ ದಿಸ್ ಇಸ್ ದ 6th ಕಾಲೇಜ್, 6ನೇ ಕಾಲೇಜು ವೆಟರ್ನರಿ ಅಥಣಿ. ಇದ್ರದ್ದು ಸ್ಕ್ರೀನ್ ಶಾಟ್ ಒಂದು ತೆಗೆದುಕೊಳ್ಳಿ. ಇದು ಆದ ತಕ್ಷಣ ಮೇನ್ ನಿಮ್ಗೆ ಎಷ್ಟೋ ಜನಕ್ಕೆ ಡೌಟ್ ಇರ್ತದೆ, ವಾಪಸ್ ಹೇಳ್ತೀನಿ. ವೆಟರ್ನರಿ ಕಾಲೇಜಸ್ಸು ಟೋಟಲ್ ಆಗಿ ಎಷ್ಟಿದಾವೆ ಅಂತಂದ್ರೆ ವೆಟರ್ನರಿ 6 ಕಾಲೇಜಸ್ ಇದಾವೆ. ಇದನ್ನ ಕರ್ನಾಟಕದಲ್ಲಿ 2 ರೀತಿ ಅಲಾಟ್ಮೆಂಟ್ ಮಾಡ್ತಾರೆ. ಒಂದು KCET ಥಿಯರಿ ಮುಖಾಂತರ ಅಲಾಟ್ ಮಾಡ್ತಾರೆ, ಇನ್ನೊಂದು KCET ಪ್ರಾಕ್ಟಿಕಲ್ ಮುಖಾಂತರ ಅಲಾಟ್ ಮಾಡ್ತಾರೆ. ಒಂದು KCET ಥಿಯರಿ, ಇನ್ನೊಂದು KCET ಪ್ರಾಕ್ಟಿಕಲ್ ಮುಖಾಂತರ ಅಲಾಟ್ ಮಾಡ್ತಾರೆ. ಒಂದು KCET ಥಿಯರಿ, ಪ್ರಾಕ್ಟಿಕಲ್. ಸೊ ಪ್ರಾಕ್ಟಿಕಲ್ ಬರೆದವರಿಗೆ ಥಿಯರಿ ಇದ್ದಿದ್ದ ಕಾಲೇಜಸ್ ಕೋಡ್ಗಳು ಏನ್ ಬರುತ್ತೆ, V001 ನಿಂದ ಸ್ಟಾರ್ಟ್ ಆಗ್ತವೆ. ಪ್ರಾಕ್ಟಿಕಲ್ ದವ್ರದ್ದು ಕಾಲೇಜಸ್ Q001 ನಿಂದ ಬರ್ತವೆ. ನಿಮ್ಮ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಚೆನ್ನಾಗಿದೆ, ನೀವು ಥಿಯರಿ ಕಾಲೇಜ್ ಹಾಕಿರ್ತೀರಾ, ನನ್ಗೆ ಸೀಟ್ ಸಿಕ್ಕಿಲ್ಲ ಅನ್ಬಾರ್ದು. ನೀವು ಪ್ರಾಕ್ಟಿಕಲ್ ಇದ್ದವ್ರು ಪ್ರಾಕ್ಟಿಕಲ್ ಕೋಡ್ ಇರುವಂತ ಕಾಲೇಜಸ್ ಹಾಕ್ಬೋದು. ಕಾಲೇಜಸ್ ಬೇರೆ ಬೇರೆ ಇಲ್ಲ, ಅದೇ ಕಾಲೇಜಸ್. ಥಿಯರಿದವರಿಗೆ V001 ನಿಂದ ಸ್ಟಾರ್ಟ್ ಆಗ್ತದೆ, ಪ್ರಾಕ್ಟಿಕಲ್ ದವ್ರಿಗೆ Q001 ನಿಂದ ಸ್ಟಾರ್ಟ್ ಆಗ್ತದೆ. ಈ ನಾನು ಪ್ರಾಕ್ಟಿಕಲ್ ಬರ್ದವ್ರು ಏನ್ ಮಾಡ್ಬೋದು, ನನ್ನ ಪ್ರಾಕ್ಟಿಕಲ್ ಚೆನ್ನಾಗಿ ಬಂದಿದೆ ಅಂತಂದ್ರೆ ನಾನು ಏನ್ ಮಾಡ್ತೀನಿ, V001 ಥಿಯರಿದ ಹಾಕ್ತೀನಿ, ಒಂದು Q001 ಪ್ರಾಕ್ಟಿಕಲ್ ಹಾಕ್ತೀನಿ. V002 ಥಿಯರಿ ಹಾಕ್ತೀನಿ, Q002 ಪ್ರಾಕ್ಟಿಕಲ್ ಹಾಕ್ತೀನಿ. ಈ ರೀತಿ ನೀವು ಹಾಕ್ಬಹುದು. ಹೇಳ್ತಾ ಇದು ವೆಟರ್ನರಿ ಪ್ರಾಕ್ಟಿಕಲ್ ಕಟ್ ಆಫಿನ ಎಕ್ಸ್ಪೆಕ್ಟೆಡ್. ಎಲ್ಲಿಗೆ ನಿಲ್ಬಹುದು, ಇಲ್ಲಿಗೆ ನಿಲ್ಬೇಕು ಅಂತಲ್ಲ, ಎಕ್ಸ್ಪೆಕ್ಟೆಡ್ ಅಲ್ಲೇ ಎಕ್ಸ್ಪೆಕ್ಟ್ ಅನ್ನುತ್ತೆ.
ಇಲ್ಲಿಗೆ ಬರ್ಬೋದು ಅಂತ ಹೇಳಿ. ಇಲ್ಲಿಗೆ ಬಂದ್ರೆ ತುಂಬಾ ಒಳ್ಳೆಯದು, ಅಥವಾ ಇದಕ್ಕಿಂತ ದೂರ ಹೋದ್ರೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಮತ್ತೆ ಇಂಡಿವಿಜುವಲ್ ಕಾಲೇಜಸ್ ನಾವು ಏನ್ ಮಾಡಿದೀವಿ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂಡ್ ಥರ್ಡ್ ರೌಂಡ್ ಮೂರುದ್ರದ್ದು ಕಟ್ ಆಫ್ ಹಾಕಿದ್ದೀವಿ. ಅದರದ್ದು ಸ್ಕ್ರೀನ್ ಶಾಟ್ ತಗೊಂಡು ನೀವು ಒಂದ್ಸರ್ತಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಿಮಗೆ ಮತ್ತೇನ್ ಡೌಟ್ಸ್ ಇದಾವೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ವೆರಿ ಇಂಪಾರ್ಟೆಂಟ್, ಸ್ಪೆಷಲಿ ತುಂಬಾ ಜನ, ಯಾಕಂದ್ರೆ ಮೆಡಿಕಲ್ ಸಿಕ್ಕಿಲ್ಲ ಅಂದ್ರೆ MBBS ಅಥವಾ BMS ಅಲೌಟ್ ಆಗದೇ ಇರುವಂತವ್ರು ಅಥವಾ ಡೌಟ್ ಇರುವಂತವ್ರು ಎಷ್ಟೋ ಜನ ವೆಟರ್ನರಿ ಟ್ರೈ ಮಾಡ್ತಿರ್ತೀರಾ, ಅಂಡ್ ಎಷ್ಟೋ ಜನ ಫಸ್ಟ್ ಪ್ರಿಯಾರಿಟಿನೇ ವೆಟರ್ನರಿ ಕೊಟ್ಟಿರ್ತೀರಾ. ಸೊ ಇಟ್ ಈಸ್ ದ ಫೀಲ್ಡ್. ಅಂಡ್ ತುಂಬಾ ವಿದ್ಯಾರ್ಥಿಗಳು ನಿಮಗೆ ಯಾವ ಫೀಲ್ಡ್ ಬಗ್ಗೆ ಇನ್ ಡೀಟೇಲ್ ಆಗಿ ಅನಾಲಿಸಿಸ್ ಬೇಕು ಅದರ ಬಗ್ಗೆನೂ ನೀವು ತಿಳಿಸಿ, ನಾವು ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಕೊಡ್ತೀವಿ ನಿಮಗೆ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ ಆಗಿ ಇದನ್ನ ಅನಾಲಿಸಿಸ್ ಮಾಡಿ.